ಮುಂದೆ ಬೀಚ್ ಹತ್ರ ಬಂದಾಯ್ತು ನೋಡ್ರಿ ಗೈಸ್ ಯಾವ ಥರ ಐತೆ ಅಂತ. ನಾವು ಎಷ್ಟು ವರ್ಷ ಆಸೆ ಈ ಥರ ಬೀಚಿಗೆ ಬಂದು ಆಡ್ಬಿಟ್ಟು ಹೋಗ್ಬೇಕಂತ. ನಿನ್ನೆ ಮಳೆ ಬಂದು ದರಿದ್ರ ನಾವು ಬರೋಗೆ ಆಗ್ಬೇಕಾಯ್ತಾರ. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಈ ಗಾಳಿ ಜೋರಾಗಿ ಅಲ್ಲೇ ಬಂದಿಲ್ಲ ಅಂದರೆ ಹೋಗಿ ಹೊರಗಡೆ ಬಾರಿಯಾಗಿ ಆಟ ಆಡ್ಬೋದು. ಆದರೂ ಬಿಡಲ್ಲ, ನಾನು ಹೋಗಿ ಆಡ್ತೀನಿ. ಬಂದಿದ್ದೆ ಫಸ್ಟ್ ಟೈಮ್ ಬಿಟ್ಕೊಟ್ಬಿಡ್ತೀನ ಸುಮ್ಮನೆ. ಆದರೆ ಬರೋರೆಲ್ಲ ಸ್ವಲ್ಪ ತಿಂದು ಈ ಕಸ ಎಲ್ಲ ಆಚೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟು ಗಲೀಜೇ ಇರಲ್ಲ. ಇವರೆಲ್ಲ ಇಲ್ಲಿಲ್ಲೇ ಹೋಗ್ತಾಯಿದ್ರೆ ನಾವು ಮಾತ್ರ ಅಲೆ ಅದರಿಂದ ಹಿಂದೆ ಅಲ್ಲಿ ದೊಡ್ಡ ಬಿಸಿಲಿಗೆ ತನ್ನಕ್ಕೆ ಒಂದು ಗೋಲ್ಲ. ಎಷ್ಟೊಂದು ದಿವಸದಿಂದ ತಿನ್ಬೇಕಂತ ಆಸೆ. ಇದನ್ನು ಟ್ರೈ ಮಾಡ್ಬಿಡೋಣ. ಈಗ ಅಲ್ಲೇ 10 ರೂಪಾಯಿ ಕಾಯಿನ್ ಬೇರೆ ಕೊಟ್ಟವ್ರೆ. ಇನ್ನು ಇಲ್ಲಿ ನೋಡ್ತಾ ಇದ್ದಂದರೆ ಅದೇ ನಂಬೋಕ್ಕಾಗ್ತಾ ಇಲ್ಲ. ಬೆಂಗಳೂರು ತೊಗೊಂಡೋದ್ರೆ ಯಾವ ಕಾಲದಲ್ಲಿ ಇದೆಯಪ್ಪ ಅಂತ ಕೇಳ್ತಾರೆ. ಇದನ್ನು ತೊಗೊಂಡೋಗಿ ಕೊಟ್ರೆ ವಿಷ್ಣು ಎಂಚ ಉಲ್ಲಾರ್ ಅಂತ ಬರ್ತಾ ಇಲ್ಲ ಅಷ್ಟು ತುಳು ಭಾಷೆ. ಅದನ್ನು ಎಂಚ ಉಲ್ಲಾರ್ ಮಾತ್ರ ಗೊತ್ತು. ಮತ್ತು ಇಲ್ಲಿ ಅಂದರೆ ಅದೇ ಉಡುಪಿ ಹೋಮ್ ಸ್ಟೇ ಬಂದಿದ್ದೀವಿ. ಹೋಮ್ ಸ್ಟೇ ಅಂತೂ ನೆಕ್ಸ್ಟ್ ಲೆವೆಲಾಗಿ ಮಾಡ್ಕೊಂಡಿದ್ದಾರೆ. ಬಾಲ್ಕನಿದಲ್ಲಿ ನಿಂತ್ಕೊಂಡು ಇರೋದು ನೋಡ್ರಿ. ಇಲ್ಲಿ ಬಾಲ್ಕನಿಂದ ನೀವು ಬಸ್ಸಲ್ಲಿ ನಿಂತೈತೆ. ಇಲ್ಲಿ ವಾಟರ್ ಫೌಂಟೇನ್ ಥರ ಮಾಡೋರೆ ಫುಲ್ಲು ಸುತ್ತಲೂ. ಪಕ್ಕದಲ್ಲಿ ರೂಮು, ನಾವು ಈ ರೂಮಲ್ಲಿದ್ದೀವಿ. ಇವಾಗ ಪ್ಲ್ಯಾನ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಯಾವ ದೇವಸ್ಥಾನಕ್ಕೆ ಬಂದರೆ ಫಸ್ಟಿಗೆ ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ದೇವಸ್ಥಾನಕ್ಕೆ. ಹೋಗಿ ಅಲ್ಲಿ ನೋಡೋಣ ದೇವಸ್ಥಾನಕ್ಕೆ. ನಾನು ಧರ್ಮಸ್ಥಳದಂತೂ ಹೋಗೋಕ್ಕಾಗಿಲ್ಲ. ಬರೋಲ್ಲ, ನೆಕ್ಸ್ಟ್ ಟೈಮ್ ಹೋಗಿ ಟ್ರೈ ಮಾಡೋಣ. ತುಳು ಕಲಿಯೋಣ ಅಂತ ಇದ್ದೀನಿ ಸ್ವಲ್ಪ. ಉಡುಪಿ ಬಂದಿದ್ದೀವಲ್ಲ, ಸೆಕೆ ಅಂತೂ ಇಲ್ಲಿ ಕಿತ್ತು ಹೊಡಿತೈತೆ. ಸೆಕೆ ಹಂಗಿಂಗೆ ಬರ್ತಾ ಇಲ್ಲ. ಮಡಿಕೇರಿಯಲ್ಲಿ ಇದ್ದಾಗ ಫುಲ್ಲು ಕ್ಲೈಮೇಟೇ ಬೇರೆ ಥರ ಇತ್ತು, ಇಲ್ಲಿ ಬೇರೆ ಥರ ಐತೆ. ಇದು ರೂಮ್. ಬಹುತ್ ಫೋನ್ ಅಲ್ಲ ಹಾಲೆಲ್ಲ ಅವ್ರು ಏನೋ ಕೆಲಸ ಮಾಡ್ಕೊತಾರೆ. ಅದಕ್ಕೆ ನಾನು ರೂಮೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ನಾನ ಮಾಡಬೇಕಷ್ಟೇ. ಸೆಕೆ ಹೊಡಿತೈತೆ. ಅದು ಬೆಂಗಳೂರಿಂದ ಬರೋ ಒಂದು ಮರ್ತದೆ, ಏನೋ ಮರ್ತದೆ ಅಂತ ಬಿಲ್ಟ್ ಮಾಡ್ತದೆ. ಇವಾಗ 2 ಪ್ಯಾಂಟಿಗೆ ಬಿಲ್ಟ್ ಇಲ್ಲ ನನಗೆ. ಸಾಯ್ಬೇಕು. ಒಂದಾದರೆ ಕಾರ್ಗೆ ಹಿಂಗೂ ಅಡ್ಜಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಅದೇ ನಾನು ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಾಯಿತು. ಫ್ರೆಶಪ್ ಆಗಿ ಬಂದ್ವಾ ಎಲ್ಲ ಬಸ್ಸಲ್ಲಿ ಹಿಂಗೆ ಕೂತ್ಕೊಂಡು ಸೆಕೆ ಹೊಡಿತೈತೆ. ಮುಂದೆ ನೋಡ್ಕೊಂಡು ಫುಲ್ಲು ಬಾಳೆ ಗಿಡ ತೋಟ ಎಲ್ಲೋ ಅಲ್ಲಿ ತನಕ ಐತೆ. ಇದು ಹೋಮ್ ಸ್ಟೇ. ನೈಟು ಗೂಗಲಲ್ಲಿ ನೋಡಿದ್ದು, ಇವಾಗ ನಿಯರ್ಗೆ ಹೋಗಿ ನೋಡ್ತಾ ಇದ್ದೀವಿ ಅಷ್ಟೇ. ಏನಿನ್ನ ಕೃಷ್ಣ ದೇವಸ್ಥಾನ ಹತ್ರನೂ ಬಂದಾಯಿತು. ಅವ್ರು ಒಳಗಡೆ ಹೋದರೆ ನಾವು ನಾಷ್ಟ ಮಾಡಿಲ್ಲ ಅಂತ ಹಿಂದೆನೋ ಒಂದು ಟಿಫನ್ ಸೆಂಟ್ರ್ ಇತ್ತು, ಹೋಗಿ ಮಾಡ್ಕೊಂಡ್ಬಂದ್ವಿ. ಟಿಫನು ಪೂರಿ ನೋಡ್ಬೋದು. ಮಠ ಮುಂದೆ ಭಾರಿ ಆಗೈತೆ. ಕೃಷ್ಣ ದೇವಸ್ಥಾನ ಎಷ್ಟು ದೊಡ್ಡದಾಗಿರುತ್ತೆ. ಶ್ರೀ ಉಡುಪಿ ಕೃಷ್ಣ ಮಾತಾ ಭಾರಿ ದೊಡ್ಡದಾಗಿ ಕಟ್ಟೋದು. ನೆಕ್ಸ್ಟ್ ಇಲ್ಲಿಂದ ಬೀಚ್ಗೆ ಹೋಗಿ ಆಚೆನೇ ಬರಬಾರ್ದು ಇವತ್ತೆಲ್ಲ. ಇನ್ನು ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಮಾಲ್ಬೆ ಬೀಚ್ ಹತ್ರ ಹೋಗ್ತಾ ಇರೋದು. ಸೆಕೆ ಅಂತ ಕುಯ್ತಾ ಇದ್ದು ಗುರು, ಯಪ್ಪ ಕೇಳಲೇ ಬಿಡ್ರಿ. ಡೈರೆಕ್ಟಾಗಿ ಹೋಗ್ಬಿಟ್ಟು ಬೀಚಲ್ಲಿ ಎಗ್ರು ಬಿಡೋದೆ. ಸೆಕೆ ತಡೆಯೋಕ್ಕಾಗ್ತಾ ಇಲ್ಲ ಎಲ್ಲರಿಗೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವ ಅಂತ ಯೋಚಿಗೆ ಈ ಸೆಕೆಗೆ. ಬೀಚ್ ಹತ್ರ ಹೋಗೋಣ ಬರ್ರಿ. ಸ್ಟ್ರೀಮ್ ತರೋವಾಗ 100 ರೂಪಾಯಿಗೆ ಚೇಂಜ್ ಕೊಟ್ಟರು. ಎಲ್ಲ ಚೇಂಜ್ ಕೊಟ್ಟವ್ರೆ ಪರ್ಫೆಕ್ಟಾಗಿ. ಅಲ್ಲೇ 10 ರೂಪಾಯಿ ಕಾಯಿನ್ ಬೇರೆ ಕೊಟ್ಟವ್ರೆ. ಇನ್ನು ಇಲ್ಲಿ ನೋಡ್ತಾ ಇದ್ದಂದರೆ ಅದೇ ನಂಬೋಕ್ಕಾಗ್ತಾ ಇಲ್ಲ. ಏನಿಲ್ಲ, ನೆನಪಾಗಿ ಇಟ್ಕೊಂಡ್ಬಿಡೋದು ಅಷ್ಟೇ. ಬೆಂಗಳೂರು ತೊಗೊಂಡೋದ್ರೆ ಯಾವ ಕಾಲದಲ್ಲಿ ಇದೆಯಪ್ಪ ಅಂತ ಕೇಳ್ತಾರೆ. ಇದನ್ನು ತೊಗೊಂಡೋಗಿ ಕೊಟ್ಟರೆ ಹಾಗೆ. ಇನ್ನೊಂದೇನೆಂದರೆ ಎಷ್ಟೊಂದು ದಿವಸದಿಂದ ಆಸೆ ಈ ಬೀಚ್ಗೆ ಹೋಗ್ಬೇಕು. ಇದೊಂದೇ ಬೀಚ್ ಅಲ್ಲ, ಬೇರೆ ಬೀಚ್ಗೆ ಅದಕ್ಕೂ ಒಂದು ಸರಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ. ಆದರೆ ಇವತ್ತು ಅಣ್ಣ ಕರ್ಕೊಂಡೋಗಿ ನನಗೆ ತೋರಿಸೋರು ಹೇಗೆ ಅಂತ. ಅಣ್ಣಕ್ಕೋಸ್ಕರ ಅದು ಒಂದು ಲೈಕ್ ಕೊಡಿರಿ. ಏನಂತಿರಲ್ಲ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಬರ್ರಿ. ಹಿಂಗಿರೋದಂತ ಬೀಚಲ್ಲಿ ಹೋಗೋದಲ್ಲಿದ್ದಾರೆ ಭಾರಿಯಾಗಿ ಐತೆ.
ಕೂಲ್ ಆಗೈತೆ. ಆ ಸೆಕೆಗೆ ಆ ಥರ ಇರಲಿ. ಬೀಚ್ ಹತ್ರ ಬಂದಾಯ್ತು. ವಾ ಲೈಫೆಲ್ಲ ಈ ಥರ ನೋಡ್ತೇವೆ ನೋಡಿ, ಬೇಜಾರಾಗಿ ಇವಾಗ ಲೈವಲ್ಲಿ ನೋಡ್ತೇವೆ ನೋಡ್ರಿ ಗಾಯ್ಸ್ ಯಾವ ಥರ ಐತಂತ. ನಾವು ಎಷ್ಟು ವರ್ಷ ಆಸೆ ಈ ಥರ ಬೀಚಿಗೆ ಬಂದು ಆಡ್ಬಿಟ್ಟು ಹೋಗ್ಬೇಕಂತ. ಅದೇ ಒಂದು ಸರ್ಚ್ ಮಾಡಬೇಕು, ಮೊಬೈಲ್ ಕವರ್ ವಾಟರ್ ಪ್ರೂಫ್ ಅಲ್ವಲ್ಲ ನಮ್ದೆಲ್ಲ. ಯಾವ ಥರ ಲೆವೆಲ್ ಬರ್ತೈತೆ ಅಲ್ಲಿಂದ ಎತ್ತಾಗ್ತೈತೆ. ಅಲ್ಲೇನೋ ಐಲ್ಯಾಂಡ ಏನೋ ಐತಲ್ಲಿ, ಓಟೋ ಐಲ್ಯಾಂಡ್ ಏನೋ ಐತೆ ಅಲ್ಲಿ. ಐಲ್ಯಾಂಡು ಅಲ್ಲಿ ಸ್ವಲ್ಪ ಆಮೇಲೆ ಅಲ್ಲೊಂದು ಬಾರಿ ಫುಲ್ಲು ನೀರೆಲ್ಲ ಚೇಂಜ್ ಆಗಿಬಿಟ್ಟೈತೆ ಕಲರ್. ಯಾಕಂದರೆ ನನ್ನ ಭಾರಿ ಮಳೆ ಬಿದ್ದೈತೆ ಅಂತ ಈ ಸೈಡೆಲ್ಲ. ಅದಕ್ಕೆ ಏನು ಆ್ಯಕ್ಟಿವಿಟೀಸ್ ನಡೀತಲ್ಲ. ನೀರು ಬಂತು ಹೆಚ್ಚಾಗಿಲ್ಲ. ಯಾರೂ ಬಂದಿಲ್ಲ. ನಾನು ಒಬ್ಬನೇಲಿ ನಿಂತಿದ್ದೀನಿ. ಅವರು ಮಾತ್ರ ಅಲ್ಲೇನೋ ಸ್ಕೈ ವಾಕ್ ಹೋಗ್ತೀನಿ ಅಂತ ಹೋಗೋರೆ. ಭಾರಿ ಆಗೈತೆ. ಅದೇ ಕಲರ್ ಏನೋ ನಿನ್ನೆ ಮಳೆ ಬಂದಿದ್ದು ದರಿದ್ರ, ನಾವು ಬರೋಗೆ ಆಗ್ಬೇಕಾಯ್ತಾರ. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಇಲ್ಲ ಅಲ್ಲೆಲ್ಲ ಸೆಂಟ್ರಲ್ಲಿ ಇಡ್ತಾ ಇದೆ ಸ್ವಿಮ್ಮಿಂಗ್ ಹೊಡ್ಕೊಂಡು. ನೋಡೋಣ ಬರ್ರಿ ಏನಾಗುತ್ತೋ ಆ ಸೈಡ್ ಹೋಗಿ. ಅದೇನೋ ಬೋಟ್ ಏನೋ ಬರಂಗೈತೆ. ಈ ಗಾಳಿ ಜೋರಾಗಿ ಅಲ್ಲೇ ಬಂದಿಲ್ಲ ಅಂದರೆ ಹೋಗಿ ಹೊರಗಡೆ ಬಾರಿಯಾಗಿ ಆಟ ಆಡ್ಬೋದು. ಆದರೂ ಬಿಡಲ್ಲ, ನಾನು ಹೋಗಿ ಆಡ್ತೀನಿ. ಬಂದಿದ್ದೆ ಫಸ್ಟ್ ಟೈಮ್ ಬಿಟ್ಕೊಟ್ಬಿಡ್ತೀನ ಸುಮ್ಮನೆ. ಬೋಟ ಏನದು ಅರ್ಥ ಆಗ್ತಾಯಿಲ್ಲ. ಹಾಂ ಬೋಟೆ. ಇಲ್ಲಿ ಸ್ಕೈ ವಾಕ್, ಸಿ ವಾಕ್. ನಿನ್ನೆ ಸ್ಕೈ ವಾಕ್ ಮಾಡ್ಬಿಟ್ಟು ಇವಾಗ ಅದನ್ನೇ ಅಂತ. ಅಲ್ಲಿ ಲೊಕೇಶನ್ ಬ್ಯೂಟಿಫುಲ್. ಆದರೆ ಬರೋರೆಲ್ಲ ಸ್ವಲ್ಪ ತಿಂದು ಈ ಕಸ ಎಲ್ಲ ಆಚೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಗಲೀಜೇ ಇರೋಲ್ಲ. ನಿನ್ನೆ ಮಳೆ ಬಂದು ಫುಲ್ ನೀರೆಲ್ಲ ಒಳಗಡೆ ಗೆಲ್ಕೊಂಡು ಹೋಗ್ಬಿಟ್ಟೈತಂತೆ. ಈ ಸೈಡ್ ಬಂದು ಏನಾದ್ರು ತಿನ್ಬೇಕಂತ ಸೇವ್ ಪುರಿ ಒಂದು ಗೋಲಿ ಸೋಡ ಕುಡ್ದಾಯ್ತು. ಇವಾಗ ಗೋಲ ಅದೇ ವಾಯಿನ ತಿನ್ಬೇಕಂತ ಆಸೆ. ಇಲ್ಲ ಹೆಂಗೈತೆ ತಿನ್ಬಿಡೋಣ. ನೋಡ್ಬೋದು ಅಲ್ಲೆಲ್ಲ ಹೆಂಗೈತಂತ. ಇಲ್ಲಿ ನಮ್ಮ ಪ್ಯಾಸೆಂಜರ್ಸ್ ಕೂತವ್ರೆ. ಲೈತಲ್ಲ ಅದು, ಅಲ್ಲೊಂದು ತೊಲ್ಲ ಥರ ಆಯಿತು. ಅದನ್ನ ನೋಡಿ ರಿಯಲ್ ಅನ್ಕೊಂಡ್ಬಿಟ್ಟೆ ಫಸ್ಟ್ ಸ್ಟಾರ್ಟಿಂಗ್. ಅವ್ರಂತ ಐಸೆಲ್ಲ ಹಾಕಿ ಫ್ಲೇವರು. ಮಿಕ್ಸ್ ಫ್ಲೇವರ್. ಆ ಬಿಸಿಲಿಗೆ ತನ್ನಕ್ಕೆ ಒಂದು ಗೋಲ. ಎಷ್ಟೊಂದು ದಿವಸದಿಂದ ತಿನ್ಬೇಕಂತ ಆಸೆ. ಇದನ್ನು ಟ್ರೈ ಮಾಡ್ಬಿಡೋಣ. ಇಲ್ಲಿ ಯಾವ್ದನ್ನ ಅನಿಸಿಲ್ಲ. ಹೆಂಗೈತಂದರೆ ಆ ಥರ ಇದು ಸ್ಟ್ರಾಬೆರಿ ಕೆಳಗಡೆ. ಅದು ಚೆನ್ನಾಗೈತೆ. ಇಲ್ಲಿಂದ ಬಂದು ಸೀವಾಕಿಂದ ಬಂದ್ಬಿಟ್ಟು ಇಲ್ಲ ಆಟ ಆಡ್ತಾ ಇದ್ದೀವಿ. ಚಡ್ಡಿ ಎಲ್ಲ ನೆಂದೇ ಹೋಗ್ತೈತೆ ನೋಡ್ರಿ. ಅಲ್ಲ ಹರೀಶನ್ನ ಆಡ್ತವ್ರೆ. ಆಡೋಕ್ಕಾಗಲ್ಲ ಅನ್ಕೊಂಡೆ, ಲಾಸ್ಟಿಗೆ ಆಡೋಕ್ಕಾಗುತ್ತೆ. ನಾ ಡೋರು ಮುಚ್ಚಿಬಿಟ್ಟು ಮೊಬೈಲ್ ಇಟ್ಟು ಓಡೋದು. ಸ್ನಾನ ಮಾಡಾಯ್ತು. ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಚೆನ್ನಾಗಿತ್ತು ಬೀಚ್ ಎಕ್ಸ್ಪೀರಿಯನ್ಸ್. ಚೆನ್ನಾಗೆ ಹೆಂಗೈತನ ಹೆಂಗೆ ಸರ್ ನನಗೆ ಫಸ್ಟ್ ಟೈಮ್ ಅಲ್ಲ ಬೀಚ್ ಎಕ್ಸ್ಪೀರಿಯನ್ಸ್ ಅಂತ. ನಮ್ಮವ್ರು ಇನ್ನೂ ಆಡ್ತವ್ರೆ, ಆಡಲಿ ಎಷ್ಟೊತ್ತು ಆಡ್ತಾರೆ. ಇವರೆಲ್ಲ ಇಲ್ಲಿಲ್ಲೇ ಹೋಗ್ತಾಯಿದ್ರೆ ನಾವು ಮಾತ್ರ ಆ ಅಲೆ ಅದರಿಂದ ಹಿಂದೆ ಅಲ್ಲಿ ದೊಡ್ಡದು ಅಂತಲ್ಲ ಅದರಿಂದ ಹಿಂದೆ ಅಲ್ಲಿ ತನಕ ಹೋಗಿ ಭಾರಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಇವರೆಲ್ಲ ಇಲ್ಲಿಲ್ಲೇ ಆಟ ಆಡ್ತಾರೆ. ಅಲ್ಲಿ ಪೊಲೀಸರು ಬಂದು ವಾರ್ನಿಂಗ್ ಕೊಟ್ಟು ನಡ್ರಪ್ಪ ಆಚೆ ಅಂತಾರೆ. ಇನ್ನು ಟಾಟಾ ಬಾಯ್ ಬಾಯ್ ಮಾಲ್ಪೆ ಬೀಚ್ಗೆ. ನೆಕ್ಸ್ಟ್ ಟೈಮ್ ಯಾವಾಗ ಆಗುತ್ತೋ ಅವಾಗ ಬರೋಣ. ಅಲ್ಲಿ ಡೈರೆಕ್ಟ್ ಹೋಮ್ ಸ್ಟೇ ಹತ್ರ ಹೋಗಿ ಅಲ್ಲಿ ನೋಡೋಣ ಏನಾಗುತ್ತೆ.
ಬಾಯ್. ನಾವು ಅಲ್ಲಿ ಹೋಗ್ಬೇಕಾಯ್ತು, ಆದರೆ ಇಲ್ಲಿ ಬಂದಿದ್ವಿ. ಏನಕ್ಕಂದರೆ ಅಲ್ಲಿ ಹೆವಿ ರಶ್ಶು, ಇಲ್ಲೇ ಬೆಟ್ರು. ನೋಡ್ರಿ ಎಷ್ಟು ಜನ ಇದ್ದಾರೆ, ಹೆವಿ ಜನ. ಎಷ್ಟೊತ್ತಾದರೂ ಅಲ್ಲೇ ಬರ್ತಾನೈತೆ. ಮಧ್ಯಾಹ್ನ ನೋಡಿದಾಗ ಆ ಸೈಡು ಬೇರೆ ಕಲರ್, ಈ ಸೈಡು ಬೇರೆ ಕಲರ್ ಆಯಿತು. ಎಲ್ಲ ಸುತ್ತಾಡ್ಕೊಂಡು ಇನ್ನು ಇವ್ರೇನು ಲಗೇಜ್ ಏನೇನೈತೆ ಎಲ್ಲ ಕೊಟ್ಟು ಕಳಿಸ್ಬಿಟ್ವಿ. ಹೋಮ್ಸ್ಟೇ ಹತ್ರ ಬಂದು ಬಿಟ್ಟು ಬಸ್ ಒಂದು ಮೂಲೆ ನಿಲ್ಸಿದ್ದೀವಿ. ಬಸ್ ಓನರ್ ಕಾಣಿಸ್ತಿಲ್ಲ, ಅದೇ ಹುಡ್ಕಾಡ್ತೀವಿ ಎಲ್ಲಿ. ಯಾರಿಗೆ ಗೊತ್ತಿಲ್ಲದ ಅಂತ ಇದೇನು ಹಿಂಗಂತ ನೋಡ್ತಿದ್ದೀರಾ? ಸೆಕೆ ಹೊಡಿತೈತೆ, ಕೆಳಗಡೆಯಿಂದ ಸೆಕೆ ಫುಲ್. ಅದಕ್ಕೆ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಆಗ್ತಾಯಿಲ್ಲ. ಕೈ ಎಲ್ಲ ಸೈಡು ಪ್ಯಾಂಟ್ ಒಂದು ಬಿಚ್ಚೋದು ಬಾಕಿ ಅಷ್ಟೇ. ಬರೀ ಇಂಥದೆಯಾ? ಸೆಕೆ ಹೆವಿ ಆಗೈತಿ ಇಲ್ಲಂತೂ ಉಡುಪಿದಲ್ಲಿ. ಬ್ರೇಕ್ಫಾಸ್ಟ್ ಅಂತ ಡಿನ್ನರ್ಗೆ ಏನಂತ ಗೊತ್ತಿಲ್ಲ, ನೋಡಬೇಕು. ಬನ್ನಿ ನೋಡೋಣ ಏನಾಗುತ್ತಂತ. ಇವತ್ತು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಸ್ಟೇ ಉಡುಪಿದಲ್ಲೇ. ನಾಳೆ ಬೆಳಿಗ್ಗೆ ಎದ್ದು ಡಿಸೈಡ್ ಮಾಡ್ಕೊಂಡು ಅದು ಬೇರೆ ಲೊಕೇಶನ್ಗೆ ಹೋಗೋಣ. ಅದು ಅವ್ರು ಡಿಸೈಡ್ ಮಾಡ್ಬೇಕು, ನಾವಲ್ಲ. ಅದೇನಿದ್ರು ಹೋಗ್ತಾ ಇದೆ, ಅದಕ್ಕೆ ನಮ್ಗೆ ಈ ಥರ ಆಟ ಆಡ್ಸ್ಬಿಡ್ತವ್ರೆ. ರೆಸ್ಟೋರೆಂಟ್ಗೆ ಹೋಗ್ಬಿಡೋಣ. ಒಂದು ಬಾಂಗ್ಡಾ ಮೀನು ತಂದಿದ್ದು ತಿನ್ನೋಕ್ಕೆ, ಆಮೇಲೆ ಬಿರಿಯಾನಿ ಬೇರೆ ಬರುತ್ತೆ. ಆ ಸೈಡ್ ಹೋಗಿ ಫಿಶ್ ತಿನ್ಕೊಂಬಂದು ಚೆನ್ನಾಗಿ. ಫಿಶ್ ಸಾಕಾಗಲ್ಲ, ಫಸ್ಟ್ ಊಟ ಮಾಡ್ಬೇಕಂತ ಇಲ್ಲಿ ಊಟ ಸೆಂಟ್ರಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಇನ್ನು ಮೊಬೈಲ್ ಸ್ವಿಚ್ ಆಫ್ ಆಗೋಗುತ್ತೆ ಅಷ್ಟೇ. ನಾವು ಇವತ್ತು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸ್ಟೇ ಟ್ಯೂನ್ಡ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.